ಚಿಂತಾಮಣಿ ನಗರದ ಕೆಎಂಟಿ ಕಲ್ಯಾಣ ಮಂಟಪದಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣಾ ಪೂರ್ವಭಾವಿ ಸಭೆಯನ್ನು ಬಿಜೆಪಿ ಜಿಲ್ಲಾಧ್ಯಕ್ಷ ಶೀಕಲ್ ರಾಮಚಂದ್ರಗೌಡ, ಆಗ್ನೇಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಕೆಎಂ ಸುರೇಶ್, ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್ ಹಾಗೂ ಬೆಂಗಳೂರು ಗ್ರಾಮಾಂತರದ ವಿಭಾಗೀಯ ಅಧ್ಯಕ್ಷ ರಂಗೇಗೌಡ ಮತ್ತು ವೇದಿಕೆಯ ಗಣ್ಯರು ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು. ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್ ಮಾತನಾಡಿ, ಪದವೀಧರ ಕ್ಷೇತ್ರವು ಬುದ್ಧಿವಂತರ ಕ್ಷೇತ್ರವಾಗಿದ್ದು ಅವರನ್ನು ಗುರುತಿಸಿ ನೋಂದಣಿ ಮಾಡಿಕೊಳ್ಳುವವರಿಗೆ ನೋಂದಣಿ ಮಾಡಿಸುವಂತಹ ಕಾರ್ಯವನ್ನು ಆಯಾ ಪಂಚಾಯಿತಿ, ಹೋಬಳಿ ವ್ಯಾಪ್ತಿಗೆ ಬರುವ ಕಾರ್ಯಕರ್ತರು, ಮುಖಂಡರು ಜವಾಬ್ದಾರಿಯುತವಾಗಿ ತೆಗೆದುಕೊಂಡು ನೋಂದಾಯಿಸಿ ಅವರನ್ನು ಬಿಜೆಪಿಗೆ ಮತ ನೀಡುವಂತೆ ತಿಳಿಸುವುದರ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರ ಶಕ್ತಿಯನ್ನು ಹೆಚ್ಚಿಸಬೇಕೆಂದರು. ಈ ಸಂದರ್ಭದಲ್ಲಿ ಎಸ್ಟಿ ಮೋರ್ಚಾದ ಉಪಾಧ್ಯಕ್ಷ ಅರುಣ್ ಬಾಬು, ವೆಂಕಟ ಶಿವರೆಡ್ಡಿ, ನಗರ ಮಂಡಲ ಅಧ್ಯಕ್ಷ ಗೋವಿಂದ ಬಾಬು, ಗ್ರಾಮಾಂತರ ಮಂಡಲ ಅಧ್ಯಕ್ಷ ರಾಜಣ್ಣ, ನಿಕಟಪೂರ್ವ ಅಧ್ಯಕ್ಷ ಮಹೇಶ್ ಬಾಯ್, ಶಿವಾರೆಡ್ಡಿ, ಪಾಲೇಪಲ್ಲಿ ಶಿವಾರೆಡ್ಡಿ, ಮಹಿಳಾ ಘಟಕ ಅಧ್ಯಕ್ಷೆ ಶ್ರುತಿ, ಕರಕಮಲಹಳ್ಳಿ ದೇವರಾಜ್, ನಾಗರಾಜ್, ದೇವರಾಜ್, ಕಾರ್ಯಕರ್ತರು, ಮುಖಂಡರು ಉಪಸ್ಥಿತರಿದ್ದರು. ಆಗ್ನೇಯ ಪದವೀಧರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾದಂಥ ಸುರೇಶ್ ಅಣ್ಣವರಿಗೆ ಅವರಿಗೆ ಇವತ್ತು ಸೀಟ್ ಕೊಟ್ಟಿರ್ತಾರೆ. ನಾವು ಕೂಡ ವೈ ನಾರಾಯಣ ಸ್ವಾಮಿ ಕೊಡಬೇಕು ಅಂತೇಳಿ ಇದು ಮಾಡಿದ್ರೆ ಅವರು ಹಿಂದೆ ಕೊಟ್ಟಿತ್ತು, ಮುಂದೆ MLA ಚಾನ್ಸ್ ಬಿಟ್ಕೊಡ್ತಾರೆ ಅಂತೇಳಿ ಸುರೇಶ್ ಅವರಿಗೆ ಇವತ್ತು ಆ ಭಾಗದಲ್ಲಿ ಈ ಭಾಗದಲ್ಲೇ ಕೊಡ್ತಾ ಇರೋದ್ರಿಂದ ಆ ಭಾಗದಲ್ಲೂ ಕೊಟ್ಟಿದ್ದಾರೆ. ನಾವೆಲ್ಲ ಸೇರಿ ಪಂಚಾಯಿತಿ ಲೆವೆಲಲ್ಲಿ ಇವತ್ತು ಆ ಪಂಚಾಯಿತಿಯಲ್ಲಿ ಎಷ್ಟು, ಆ ಹೋಬಳಿಯಲ್ಲಿ ಎಷ್ಟು ಓಟ್ ಇದೆ, ಇವತ್ತು ಯಾರನ್ನು ಸೇರಿಸಬೇಕು, ಇವತ್ತೊಂದು 2-3 ಪೂರ್ವಭಾವಿ ಸಭೆಗಳು ಮಾಡಿದ್ದೀರಿ. ಪಂಚಾಯಿತಿ ವೈಸು, ಹೋಬಳಿ ವೈಸು ನಾವು ಯಾರನ್ನು ಸೇರಿಸಬೇಕು ಅನ್ನೋದನ್ನ ಇವತ್ತು ಸೇರಿಸ್ತಾ ಇದ್ದೀರಿ. ಸೇರಿಸೋದು ಕೂಡ ಇವತ್ತು ಇಲ್ಲಿ ಅವಕಾಶ ಕೊಟ್ಟಿದ್ದೀವಿ. ನಮ್ಮ ಮನೆ ಓಟಲ್ಲಿ ಯಾರು ಕೊಟ್ಟೋಗಿದೆ, ನಮ್ಮ ಮನೆ ಪಕ್ಕದ ಮನೆ ಓಟಲ್ಲಿ ಯಾರು ಬಿಟ್ಟೋಗಿದೆ, ನಮ್ಮ ಬೀದಿ ಪಕ್ಕದ ಮನೆ ಓಟಲ್ಲಿ ಯಾರು ಬಿಟ್ಟೋಗಿದೆ. ಒಂದು ನೀವು ಈ ಎಲೆಕ್ಷನ್ ಪಂಚಾಯಿತಿ ಎಲೆಕ್ಷನ್ ಟೈಪು ಮನೆ ಹೋಗಿ ಕೇಳುವಂಥ ಕೆಲಸ ಆಗಬೇಕು ಅಂತ ಹೇಳಿದ್ವಿ. ಆ ಕೆಲಸ ಮಾಡಿದಾಗ ನಮ್ಗೆ ಯಾವುದೇ ಚುನಾವಣೆ ಮಾಡಬೇಕು ಅಂದಾಗ MLC ಚುನಾವಣೆ ಎಜುಕೇಟೆಡ್ ತಗೋಗಿ ಮತ ಕೇಳಿದಾಗ ಅವರು ಜ್ಞಾನೋದಯ ತಗೊಂಡು ಯಾತಕ್ಕೆ ಮತ ಹಾಕಬೇಕು, ಯಾಕೆ ಹಾಕಬೇಕು, ಒಂದು ಸಂವಾದ ನಡೆದಾಗ ಎಲ್ಲ ಎಲೆಕ್ಷನ್ಗಳು ನಮ್ಗೆ ಅನುಕೂಲ ಆಗುವಂಥ ಪರಿಣಾಮ ಇತ್ತು. ಇವತ್ತು SIR ವೋಟ್ ಲಿಸ್ಟ್ ನಡೀತಾ ಇರ್ಬೋದು, ಮನೆ ಭೇಟಿ ಕೊಡ್ತಾ ಇದ್ದೀವಿ. ಅದೇ ರೀತಿ ಮನೆಯಲ್ಲೂ ನಿಮ್ಮದ್ರಲ್ಲಿ ಯಾರು ಡಿಗ್ರಿ ಆಗವ್ರೆ, ನನ್ನ ಅಕ್ಕ ತಂಗಿರು, ನನ್ನ ಅಣ್ಣ ತಮ್ಮಂದ್ರು, ನನ್ನ ತಾಯಿಯನ್ನು ಯಾರು ಡಿಗ್ರಿ ಆಗವ್ರೆ ಅವರು ಓಟ್ನ ನಾವು ಕೇಳಿ ಅವ್ರು ಓಟ್ ಮಾಡಿಸ್ಬೇಕು. ನಮ್ಮಲ್ಲಿ ಇರೋದ್ರೆ ಓಟ್ ಆಗಿರಲ್ಲ. ನೀವು ತಿಳ್ಕೊಳ್ಳಿ, 50 ವರ್ಷ 60 ವರ್ಷ ಆಗಿರ್ತದೆ, ಅವ್ರು ಡಿಗ್ರಿ ಆಗಿರ್ತದೆ, ಅವ್ರು ಓಟ್ ಆಗಿರಲ್ಲ. ಮೊನ್ನೆ ನಾವು ಪೂರ್ವಭಾವಿ ಸಭೆ ಕೇಳಿದಾಗ ನಮ್ಮ ಪಾಲೇಪಲ್ಲಿ ಶಿವರೆಡ್ಡಿ ನಮ್ಮ ಸ್ನೇಹಿತರೇ ಓಟ್ ಆಗಿಲ್ಲ. ಏನಪ್ಪ ನಾನು ಮಾಡಿಸ್ತೀನಿ ಈ ಓಟು, ಅವ್ರು 60 ವರ್ಷ ವಯಸ್ಸಾಗೈತೆ, ಓಟ್ ಆಗಿಲ್ಲ. ಇದು ಈ ಓಟುಗಳನ್ನ ನಾವು ಮಾಡಿಸಿ ಇವನು ತಗೊಂಡು ಆಗಿರುವಂಥದ್ದನ್ನ ನಾವು ಓಟ್ ಮಾಡಿಸ್ಬೇಕು. ಯಾರಿದ್ದಾರೆ ನಮ್ಮ ಪಂಚಾಯಿತಿಯಲ್ಲಿ, ನಮ್ಮ ಹೋಬಳಿಯಲ್ಲಿ, ನಾವು ಅವ್ರನ್ನ ಹೋಬಳಿ ಲೆವೆಲಲ್ಲಿ ಬೂತ್ ಇರ್ತಾರೆ. ಈ ಪಂಚಾಯಿತಿಯಿಂದ ನಾನು ಇಷ್ಟು ಜನ ಕರ್ಕೊಂಡ್ಬಂದು ಓಟ್ ಹಾಕ್ಸ್ತೀನಪ್ಪ, ಅವ್ರ ಮನವೊಲಿಸಿ ನೀವು ಬರ್ತೀರಣ್ಣ, ನಿಮ್ಮ ಫೋನ್ ನಂಬರು ನೀವು ವ್ಯವಸ್ಥೆ ಮಾಡಿ ಅವ್ರನ್ನ ಓಟ್ ಹಾಕುವಂಥ ಕೆಲಸ ಮಾಡಬೇಕು. ನಾವು ಆ ಕೆಲಸ ಮಾಡಬೇಕು ಅಂದ್ರೆ ಅವ್ರ ಮಾತಾಡ್ದಿದ್ದ ಕೆಲಸ ಮಾಡೋಕ್ಕಾಗಲ್ಲ. ಅವ್ರ ಹತ್ರ ಹೋಗಿ ಪರಿಚಯ ಮಾಡ್ಕೊಂಡಿದ್ದು ಓಟ್ ಕೇಳಿದ್ದು ಆ ಕೆಲಸ ಮಾಡೋಕ್ಕಾಗಲ್ಲ. ಇದು ಬಿಜೆಪಿ ಪಕ್ಷದ ಮರ್ಯಾದೆಯ ಪ್ರಶ್ನೆ ಅಂತೇಳಿ ನಾವು ಪ್ರತಿಯೊಂದು ಎಲೆಕ್ಷನ್ ನಾವು ಅತಿ ಸೂಕ್ಷ್ಮವಾಗಿ ತಗೊಂಡು ನಾವು ಮಾಡ್ತೀವಿ. ಅದನ್ನೇ ಏನೇ ದೇಶ ಭಿನ್ನಾಭಿಪ್ರಾಯಗಳಿದ್ರು, ಯಾರೇ ಏನೇ ಹೇಳಿದ್ರು ನಮ್ಮ ಮತ ಬಿಜೆಪಿ, ನಮ್ಮ ಅಭ್ಯರ್ಥಿ ಗೆಲ್ಲುವಂಥದಕ್ಕೆ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಬರಬೇಕು. ಇವತ್ತು ಬಿಜೆಪಿ ಪ್ರಪಂಚದಲ್ಲೇ ದೊಡ್ಡ ಪಕ್ಷವಾಗಿ ಬಿಜೆಪಿ ಪಕ್ಷ ಅಂದರೆ ಒಂದೇ ಪಕ್ಷ, ಪ್ರಪಂಚಕ್ಕೆ ದೊಡ್ಡ ಪಕ್ಷ ಅಂತ. ನಮ್ಮ ಭಾರತ ಇಂಡಿಯಾದಲ್ಲಿರುವಂಥ ಪಕ್ಷ, ದೊಡ್ಡ ಪಕ್ಷ ಬಿಜೆಪಿ, ನೋಂದಾವಣಿ ಆಗಿರೋ ಪಕ್ಷ ಬಿಜೆಪಿ. ಇವತ್ತು ಇಂಥ ಪಕ್ಷಕ್ಕೆ ನಾವು ನಮ್ಮ ಅಭ್ಯರ್ಥಿನ ಅತಿ ಹೆಚ್ಚು ಲೀಡಿಂದ ಗೆಲ್ಸ್ಕೊಳ್ಳುವಂಥ ಕೆಲಸ ಮಾಡಬೇಕು.
ಇಲ್ಲಿ ನಮ್ಮ ಚಿಂತಾಮಣಿಯಲ್ಲಿ ಒಂದು 8,000 ಮತಗಳ ತನಕ ಆಗಿದೆ. ಇನ್ನ ಒಂದು 2-2.5 ಸಾವಿರ ವೋಟ್ ಲಿಸ್ಟ್ ಆಗೋದ್ರಲ್ಲಿದೆ. ಅದ್ರಲ್ಲಿ ನಾವು ಒಂದು 60%, 70% ವೋಟ್ ನಮ್ಮ ಅಭ್ಯರ್ಥಿಗ ನಾವು ಮಾಡಿಸ್ಕೊಡುವಂಥ ಕೆಲಸ ನೀವೆಲ್ಲ ಸೇರಿ ಮಾಡುವಂಥ ಕೆಲಸ ಮಾಡೋಣ ಅಂತ ಹೇಳ್ದ. ಎಲ್ಲ ದುಡಿಯೋದಕ್ಕೆ ರೆಡಿಯಾಗಿರ್ತೀರಿ ಅಂತ ಹೇಳ್ದ. ಎಲ್ಲ ರೀತಿಯ ಅನುಕೂಲವಾಗಿ ನಾವು ಕಲಿಸ್ಕೊಡೋಣ, ಅವ್ರನ್ನ ಗೆಲ್ಲಿಸುವಂಥ ಕೆಲಸ ಮಾಡೋಣ ಅಂತೇಳಿ ಈ ವೇದಿಕೆಯಲ್ಲಿ